ಮೂತ್ರ ಗ್ರಂಥಿ ಅಂತ ಕರೆಯಲಾಗುತ್ತೆ. ಇದರ ಪ್ರಮುಖ ಕೆಲಸಗಳೇನು ಅನ್ನೋ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪ್ಯಾಂಕ್ರಿಯಾಸ್ ಅಥವಾ ಮೆದುಚಿರಕ ಗ್ರಂಥಿ ಅನ್ನೋದು ಜಠರ ಅಥವಾ ಹೊಟ್ಟೆ ಹಿಂಭಾಗದಲ್ಲಿರೋ ಒಂದು ಅಂಗ. ಇದೊಂಥರ ನಮಗೆ ಪರ್ಸನಲ್ ಹೆಲ್ತ್ ಕೋಚ್ ಥರ. ನಮ್ಮ ದೇಹದಲ್ಲಿ ಪ್ರಮುಖವಾಗಿ 2 ಟೈಪ್ ಗ್ರಂಥಿಗಳಿರ್ತವೆ. ಒಂದು ಎಂಡೋಕ್ರೈನ್ ಅಂದರೆ ಅಂತಃಸ್ರಾವಕ ಗ್ರಂಥಿಗಳು. ಇವು ನಮ್ಮ ದೇಹದಲ್ಲಿ ಅವಶ್ಯಕ ಕೆಲಸಗಳಿಗೆ ಬೇಕಾದ ಹಾರ್ಮೋನ್ಗಳನ್ನು ರಿಲೀಸ್ ಮಾಡ್ತವೆ. ಇನ್ನೊಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್, ಅಥವಾ ಇವು ನಮ್ಮ ದೇಹಕ್ಕೆ ಅಗತ್ಯವಾದ ಎನ್ಸೈಮ್ಗಳನ್ನು ರಿಲೀಸ್ ಮಾಡ್ತವೆ. ಅದೇ ಈ ಪ್ಯಾಂಕ್ರಿಯಾಸ್ 2 ಕೆಲಸಗಳನ್ನು ಅಂದರೆ ಎಂಡೋಕ್ರೈನ್ ಕೆಲಸನೂ ಮಾಡುತ್ತೆ, ಹಾಗೆ ಎಕ್ಸೋಕ್ರೈನ್ ಕೆಲಸನೂ ಮಾಡುತ್ತೆ. ಎಂಡೋಕ್ರೈನ್ ಕೆಲಸ ಅಂದರೆ ದೇಹದಲ್ಲಿ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡೋಕ್ಕೆ ಬೇಕಾದ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಿ ಬಿಡುಗಡೆ ಮಾಡುತ್ತೆ. ಹಾಗೆ ಎಕ್ಸೋಕ್ರೈನ್ ಕೆಲಸ ಅಂದರೆ ನಾವು ಸೇವಿಸಿದ ಆಹಾರ ಜೀರ್ಣ ಆಗೋಕ್ಕೆ ಬೇಕಾದ ಎನ್ಸೈಮ್ ಅಥವಾ ಕಿಣ್ವಗಳನ್ನು ರಿಲೀಸ್ ಮಾಡುತ್ತೆ. ಹೀಗಾಗಿ ಇದನ್ನು